ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇಲ್ಲಿ ಒಂದು ಲಿಪೋ ಬ್ಯಾಟ್ರಿಯನ್ನು ತರಿಸಿದ್ದೀನಿ. ಸೊ ನಮ್ಮ ಡ್ರೋನ್ಗೋಸ್ಕರ. ಸೊ ನಿಮಗೆ ಗೊತ್ತಿರ್ಬೋದು, ನಾನು ಪಾರ್ಟ್ 1 ಡ್ರೋನ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ, ಡ್ರೋನ್ ಹೆಂಗೆ ಬಿಲ್ಡ್ ಮಾಡೋದು ಅಂತ. ಪಾರ್ಟ್ 2 ವೀಡಿಯೋದಲ್ಲಿ ನೋಡಿ. ಈಗ ಇದು ನಾನೊಂದು ಇಲ್ಲಿ ಲಿಪೋ ಬ್ಯಾಟ್ರಿ ಮತ್ತು ಅದನ್ನು ಒಂದು ಚಾರ್ಜರನ್ನು ತರಿಸಿದ್ದೀನಿ, ಪ್ರೊಫೆಷ್ನಲ್ ಚಾರ್ಜರ್ ತರಿಸಿದ್ದೀನಿ ನಿಮಗಿಲ್ಲಿ. ಸೊ ಯಾವ ಥರ ಅದು ಇದೆ, ಯಾವ ಥರ ವರ್ಕ್ ಮಾಡ್ಬೋದು ಅಂತ ನಾನೀಗ ಇಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ಇದು ಬಂದು ನಾನು ರೋಬೋಯಿಂದ ನಾನು ಬ್ಯಾಟ್ರಿಯನ್ನು ತರಿಸಿದ್ದೀನಿ, ಲೈಪೋ ಬ್ಯಾಟ್ರಿಯನ್ನು. ಸೊ ಈಗ ಇದನ್ನು ಓಪನ್ ಮಾಡೋಣ. ಸೊ ಇಲ್ಲಿ ನಿಮ್ಗೆ ನೋಡ್ತಿರ್ಬೋದು, ನೈಸ್ ಪ್ಯಾಕೇಜಿಂಗಲ್ಲಿ ಕಳಿಸಿದ್ದಾರೆ ಬ್ಯಾಟ್ರಿಯನ್ನು. ಸೊ ಇದು ಬಿಲ್ ಇದೆ. ಸೊ ಇವೆರಡನ್ನು ಸೈಡ್ಗೆ ಇಡೋಣ. ಸೊ ನೋಡಿ, ಇದೇ ಬಂದು ನಾನು ಬ್ಯಾಟ್ರಿಯನ್ನು ತರಿಸಿರೋದು, ಲೈಪೋ ಬ್ಯಾಟ್ರಿ. ಲೆಮನ್ ಕಂಪ್ನಿದು ಬ್ಯಾಟ್ರಿಯನ್ನು ನಾನು ತರಿಸಿದ್ದೀನಿ. ಸೊ 3300 mAh ಲೈಪೋ ಬ್ಯಾಟ್ರಿ ಇದು. ಸೊ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿ ಕಳಿಸಿದ್ದಾನೆ ಇಲ್ಲಿ. ಸೊ ನೋಡಿ, ನಿಮ್ಗೆ ಕಾಣ್ತಿರ್ಬೋದು, ಲೆಮನ್ ಕಂಪ್ನಿದು 11.1 ವೋಲ್ಟ್ಸು, 3300 mAh 25C ರೇಟಿಂಗ್ ಇರೋ ಅಂಥ ಒಂದು ಲೈಪೋ ಬ್ಯಾಟ್ರಿ ಇದು. 3S ಸಪೋರ್ಟ್, ಅಂದರೆ 12 ವೋಲ್ಟ್ ಬ್ಯಾಟ್ರಿ ಇದು. ಸೊ ನಿಮಗೆ ಕಾಣ್ತಿರ್ಬೋದು. ಸೊ ಇದು ನಮಗೆ 280 ಗ್ರಾಮ್ಸ್ ವೆಯ್ಟ್ ಬರುತ್ತೆ. ಸೊ ಕಾಣ್ತಿರ್ಬೋದು. ವಿತ್ ನಿಮಗಿಲ್ಲಿ ಟಿ ಪ್ಲಗ್ ಕೊಟ್ಟಿದ್ದಾನೆ, XT60 ಕನೆಕ್ಟರ್ ಕೊಟ್ಟಿಲ್ಲ. ಅದೊಂದು ಸ್ವಲ್ಪ ನಮಗಿಲ್ಲಿ ಡಿಸಡ್ವಾಂಟೇಜು. ಸೊ ಯಾಕಂದರೆ ನಮಗೆ ಚಾರ್ಜರ್ಸಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ XT60ನೇ ಬರೋದು, ಟಿ ಕನೆಕ್ಟರ್ಸ್ ಬರೋಲ್ಲ. ಸೊ ನಾವು ಒಂದು ಎಕ್ಸ್ಟೆನ್ಷನನ್ನು ನಾವು ಹಾಕ್ಕೊಬೇಕಾಗುತ್ತೆ. ಸೊ ಇದು ಬ್ಯಾಲೆನ್ಸ್ ಪೋರ್ಟ್, ಇದು ಚಾರ್ಜ್ ಮಾಡೋದಕ್ಕೆ. ಸೊ ನೋಡಿ, ಇದಕ್ಕೊಂದು ಸಪ್ರೇಟ್ ಲಾಕ್, ಅಂದರೆ ಕವರ್ ಕೇಸ್ ಥರ ಸಹ ಕೊಟ್ಟಿದ್ದಾನೆ. ನಾವು ಬೇಕಂದರೆ ಇದನ್ನು ಇಟ್ಕೊಬೋದು, ಇಲ್ಲ ಈ ಥರ ರಿಮೂವ್ ಮಾಡ್ಬೋದು ನೋಡಿ. ಸೊ ನೋಡಿ, ಈ ಥರ ರಿಮೂವ್ ಮಾಡ್ಕೊಬೋದು. ಇಲ್ಲಾಂದರೆ ನಮಗೆ ವಾಪಸ್ ಇಲ್ಲಿ ನೋಡಿ. ಸೊ ಇಲ್ಲಿ ಕಾಣ್ತಿರ್ಬೋದು 11.1 ವೋಲ್ಟು. ಸೊ ನಾವೀಗ ಇದನ್ನು ವೋಲ್ಟೇಜ್ನ ಚೆಕ್ ಮಾಡೋಣ. ಸೊ ಇಲ್ಲಿ ನಮ್ಮ ವೋಲ್ಟೇಜ್ ಲೆವೆಲ್ ಇಂಡಿಕೇಟರ್ ಇದು. ಸೊ ಇದು ನೋಡಿರ್ಬೋದು, ನೀವು ಆಲ್ಮೋಸ್ಟ್ ನೋಡಿರ್ತೀರ. ಸೊ ಇದನ್ನು ನಾವೀಗ ಕನೆಕ್ಟ್ ಮಾಡೋಣ ಇಲ್ಲಿ. ಸೊ ನೋಡಿ, ನಮಗೆ ಆಲ್ ಬಂದು 11.4 ವೋಲ್ಟ್, ಸಿಂಗಲ್ ಬಂದು ಈಚ್ ಸೆಲ್ಲಿಂದು ವೋಲ್ಟೇಜ್ ಸಹ ನಮಗೆ ಇಲ್ಲಿ ತೋರಿಸುತ್ತೆ. ಸೊ ನೋಡಿ, 11.4 ವೋಲ್ಟ್ ಅಂದರೆ ಇದು ಈ ಬ್ಯಾಟ್ರಿ ಬಂದು ಈಗ ಸ್ಟೋರೇಜ್ ಮೋಡಲ್ಲಿದೆ. ಸೊ ಯಾಕಂದರೆ ನಾವು ಫಾರ್ ಎ ಲಾಂಗ್ ಪೀರಿಯಡ್ ನಾವು ಬ್ಯಾಟ್ರಿಯನ್ನು ಯೂಸ್ ಮಾಡಲಿಲ್ಲ ಅಂದಾಗ ನಾವು ಸ್ಟೋರೇಜ್ ಮೋಡಲ್ಲಿ ಇಡಬೇಕು. ಇಲ್ಲ ಅಂದರೆ ಫುಲ್ ಚಾರ್ಜ್ ಮಾಡಿ ಇಟ್ಬಿಟ್ರೆ ಬ್ಯಾಟ್ರಿ ಅನ್ನೋದು ಬೇಗ ಹಾಳಾಗಿಬಿಡುತ್ತೆ. ಸೊ ಅದರಿಂದ ಪ್ರೊಫೆಷ್ನಲ್ ಚಾರ್ಜರನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ B6 IMAX ತೊಗೊಬೋದು ನೀವು, ಇಲ್ಲಾಂದರೆ B3 ನಾರ್ಮಲ್ ಸಿಗುತ್ತೆ 300 ರುಪೀಸ್ದು. ಸೊ ನೀವು ಅದನ್ನು ಯೂಸ್ ಮಾಡಿದ್ರೆ ಸೊ ಅದ್ರಲ್ಲಿ ನೀವು ಸ್ಟೋರೇಜ್ ಮೋಡ್ಗೆಲ್ಲ ಹಾಕೋದಕ್ಕಾಗೋದಿಲ್ಲ. ಸೊ ನೋಡಿ, ಈಗ ಇಲ್ಲಿ ನಾನು ಬಂದು ಇನ್ನೊಂದು ಬೇರೆ ಟೈಪ್, ಹೊಸ ನ್ಯೂ ಟೈಪ್ ಚಾರ್ಜರನ್ನು ತರಿಸಿದ್ದೀನಿ. ಸೊ ಇದು ಬಂದು ಬ್ಯಾಟ್ರಿ. ಸೊ ಈಗ ನಾನು ನೆಕ್ಸ್ಟ್ ಚಾರ್ಜರನ್ನು ತೋರಿಸ್ತೀನಿ, ನಿಮಗೆ ನೋಡ್ಬೋದು. ಸೊ ಇದು ವೋಲ್ಟೇಜನ್ನು ಸಹ ನಾನು ಚೆಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಮಲ್ಟಿಮೀಟ್ರ್ ತಗೊಳ್ಳಿ. ಮಲ್ಟಿಮೀಟ್ರನ್ನು ತಗೊಂಡು ಸೊ 20 ವೋಲ್ಟೇಜ್ ಸೆಟ್ ಮಾಡಿದೆ ನಾನು. ಸೊ ಮಲ್ಟಿಮೀಟ್ರ್ ಪ್ರೋಬ್ಸನ್ನು ತೊಗೊಂಡು ನಾನು ಕನೆಕ್ಟ್ ಮಾಡ್ತೀನಿ ಬ್ಯಾಟ್ರಿ ಜೊತೆ. ಸೊ ನೋಡಿ, ಇಲ್ಲಿ ಪಾಸಿಟಿವ್ ಜೊತೆ ಕನೆಕ್ಟ್ ಮಾಡಿ, ನೆಗೆಟಿವ್ ಜೊತೆ ಕನೆಕ್ಟ್ ಮಾಡ್ತೀನಿ. ಸೊ ನೋಡಿ, ನಿಮಗೆ 11.45 ವೋಲ್ಟೇಜ್ ಕಾಣ್ತಿರ್ಬೋದು. ಸೊ ನೋಡಿ, 11.46 ವೋಲ್ಟೇಜ್ ಕಾಣ್ತಿದೆ ಅಲ್ವಾ. ಸೊ ಇದನ್ನು ನಾವು ಬಂದು ನಮ್ಮ ಡ್ರೋನಲ್ಲಿ ಯೂಸ್ ಮಾಡ್ತೀನಿ, 3300 mAh. ಸೊ ನೀವು 2200 mAh ಸಹ ಯೂಸ್ ಮಾಡ್ಬೋದು. ಸೊ ನಿಮ್ಗೇನಂದರೆ ಬ್ಯಾಟ್ರಿ ಫ್ಲೈಟ್ ಟೈಮ್ ನಿಮಗೆ ಜಾಸ್ತಿ ಸಿಗೋದಿಲ್ಲ. ಸೊ ಅರೌಂಡ್ ನಿಮಗೆ ಒಂದು 10 ಮಿನಿಟ್ಸ್ವರೆಗೂ ಫ್ಲೈಟ್ ಟೈಮ್ ಸಿಗುತ್ತೆ ಅಷ್ಟೇ, ನೀವು 2200 ಯೂಸ್ ಮಾಡಿದ್ರೆ. ಸೊ ಇದು ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇದೆ, ಆರಾಮಾಗಿ ಯೂಸ್ ಮಾಡ್ಬೋದಾದ್ರೂ ಸ್ವಲ್ಪ ಫ್ಲೈಟ್ ಟೈಮ್ ನಮಗೆ ಜಾಸ್ತಿ ಸಿಗುತ್ತೆ. ಸೊ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದರಿಂದ ನೆಕ್ಸ್ಟ್ ಪಾರ್ಟ್ನಲ್ಲಿ ಬ್ಯಾಟ್ರಿ ಚಾರ್ಜರನ್ನು ನಾನು ರಿವ್ಯೂ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ನಿಮಗೆ ಈ ಬ್ಯಾಟ್ರಿ ಯೂಸೇಜ್ನ ಹೆಂಗೆ ಮಾಡೋದು ಅಂತ, ಡ್ರೋನ್ನ ಮಾಡಬೇಕಾದ್ರೆ ಯಾವ ಬ್ಯಾಟ್ರಿ ಚೂಸ್ ಮಾಡಬೇಕು ಅಂತ ನೀವು ಅನಿಸಿದ್ರೆ ಸೊ ವಿಡಿಯೋನ ನೋಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ಮತ್ತು ನಮಗೆ ಇಲ್ಲಿ ಎಷ್ಟೊಂದು ಜನ ಕೇಳ್ತಾರೆ ಯಾವ ಬ್ಯಾಟ್ರಿ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇದು ಬಂದು ಒಂದು
ಪ್ರೀಮಿಯಮ್ ಕ್ವಾಲಿಟಿನ ಕಂಪ್ನಿ ಬ್ಯಾಟ್ರಿ, ಇದು ಲಿಮನ್ ಅಂತ. ಸೊ ನಮಗೆ ಆರ್ಲೈನರ್ ಟಟ್ಟು ಆಗ್ಬೋದು, ಇಲ್ಲ ಅಂದರೆ ಜೆನ್ಸೆಸ್ ಕಂಪ್ನಿ ಎಲ್ಲ ಏನೇನು ಟಾಪ್ ಕಂಪ್ನಿ ಲಿಪೋ ಬ್ಯಾಟ್ರೀಸ್ ಬರ್ತಾವೋ ಆ ಮ್ಯಾನುಫ್ಯಾಕ್ಚರ್ಸೇ ಇದನ್ನು ಸಹ ಮ್ಯಾನುಫ್ಯಾಕ್ಚರ್ ಮಾಡೋದು. ಸೊ ನಮಗೆ ಆರೆಂಜ್ ಬ್ಯಾಟ್ರಿ ಚೆನ್ನಾಗಿರುತ್ತೆ ಅಂತಾರೆ. ಆರೆಂಜ್ ಬ್ಯಾಟ್ರಿ ನೋಡಿ ಇಲ್ಲೇ ಇದೆ ನನ್ನ ಹತ್ರ, 2S ಇದು. ಆರೆಂಜ್ ಬ್ಯಾಟ್ರಿ ಸಮೇತ ಚೆನ್ನಾಗಿರುತ್ತೆ. ಸೊ ಇದನ್ನು ನಾವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಆರೆಂಜು ಸ್ವಲ್ಪ ವೇರಿಯೇಷನ್ಸ್ ಆದ್ರೂ ಬ್ಯಾಟ್ರಿ ಬೇಗ ಊದ್ಕೊಂಬಿಡುತ್ತೆ. ಸೊ ನಮಗೆ ಲೈಫ್ ಟೈಮ್ ಜಾಸ್ತಿ ಬರೋದಿಲ್ಲ ಇದು ಆರೆಂಜ್ ಬ್ಯಾಟ್ರಿ. ಸೊ ಇದು ಪ್ರೀಮಿಯಮ್ ಕ್ವಾಲಿಟಿ ಇತ್ತು, ಮತ್ತು ನನಗೆ ಅರೌಂಡ್ 2000 ರುಪೀಸಲ್ಲಿ ಸಿಕ್ಕಿದೆ. ಇದು ಆಫರಲ್ಲಿ ಬಂದು ನಮಗೆ ಇದು ಒರಿಜಿನಲ್ ರೇಟ್ ಬಂದು 3300 ರುಪೀಸು. 2000 ರುಪೀಸ್ ಸಿಕ್ಕಿರೋದು ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ಇದು ಬಂದು ಆರೆಂಜು. ಸೊ ನಿಮ್ಗೆ ಇನ್ನೂ ನಾನು ಸ್ವಲ್ಪ ದುಡ್ಡು ಇಡ್ತೀನಿ, ನಾನು ಚೆನ್ನಾಗಿರೋ ಬ್ಯಾಟ್ರಿನೇ ಬೇಕು ಅಂದರೆ ನಿಮಗೆ ಆರ್ಲೈನ್ ಬ್ಯಾಟ್ರಿ ತೊಗೊಬೋದು, ಇಲ್ಲ ಅಂದರೆ ಜೆನ್ಸೆಸ್ ಬ್ಯಾಟ್ರಿ ಬೇಜಾನ್ ಟೈಪ್ ಸಿಗುತ್ತೆ ನಿಮಗೆ. ಲೋಕಲ್ ಬ್ಯಾಟ್ರಿ ಮಾತ್ರ ತೊಗೊಳಕ್ಕೆ ಹೋಗಬೇಡಿ. ಸೊ ತೊಗೊಂಡ್ರು ನಮಗೆ ಸ್ಪೆಸಿಫೈಡ್ ಒಳ್ಳೆ ಚಾರ್ಜರನ್ನು ಯೂಸ್ ಮಾಡಲಿಲ್ಲ ಅಂದರೆ ಯಾವುದೇ ಬ್ಯಾಟ್ರಿ ತೊಗೊಂಡ್ರು ನಾವು ಈಸಿಯಾಗಿ ಹಾಳು ಮಾಡ್ಕೊಂಬಿಡ್ತೀವಿ. ಸೊ ಮತ್ತೆ ಇದು ನಿಮ್ಗೆ ನೋಡಿ ವಾರ್ನಿಂಗ್ ಅಂತ ಕೊಟ್ಟಿದ್ದಾರೆ, ಎಷ್ಟೆಷ್ಟೆಲ್ಲ ನಿಮಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯಲಿಂದ ಇದರಿಂದ ಸಿಗುತ್ತೆ. ಇದೇ ಥರ ನೋಡಿ ಇದರಲ್ಲೂ ಕೊಟ್ಟಿದ್ದಾನೆ. ಆದರೂ ನಾವು ಓದ್ಕೊಂಡು ನಮ್ಮ ಓನ್ ಇದ್ರ ಮೇಲೆ ನಾವು ಸ್ವಲ್ಪ ಬ್ಯಾಟ್ರಿನ ಯೂಸ್ ಮಾಡೋದು ಕಲಿಬೇಕು. ಯಾಕಂದರೆ ಇದು ಲೈಪೋ ಬ್ಯಾಟ್ರಿ ಬಂದು ತುಂಬ ಡೇಂಜರಸ್ ಬ್ಯಾಟ್ರೀಸ್ ಇವು, ಸಖತ್ತು ನಮಗೆ ಪ್ರಾಬ್ಲಮ್ ಬರುತ್ತೆ. ಸೊ ಅದರಿಂದ ನೋಡ್ಕೊಂಡು ಯೂಸ್ ಮಾಡಿ. ಥ್ಯಾಂಕ್ ಯು. Do subscribe and press bell icon to get instant notification for more videos.